ಯೆಹೋವನು ಅವರ ದೇಶವನ್ನು ಇಸ್ರಾಯೇಲ್ಯರಿಗೆ ಕೊಟ್ಟನು. ಆತನ ಕೃಪೆಯು ಶಾಶ್ವತವಾದದ್ದು. ಗುರುವಾರ 14ನೇ ಜನವರಿ 2021 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 8ನೇ ಅಧ್ಯಾಯದ 14ನೇ ವಚನ. ಸಮಾನತ್ವವಿರಬೇಕೆಂಬುದೇ ನನ್ನ ತಾತ್ಪರ್ಯ. ಸದ್ಯಕ್ಕೆ ನಿಮ್ಮ ಸಮೃದ್ಧಿಯು ಅವರ ಕೊರತೆಯನ್ನು ನೀಗಿಸುತ್ತದೆ. ಮುಂದೆ ಅವರ ಸಮೃದ್ಧಿಯು ನಿಮ್ಮ ಕೊರತೆಯನ್ನು ನೀಗಿಸುವುದು. ಹೀಗೆ ಸಮಾನತ್ವವುಂಟಾಗುವುದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ನಮಗೆ ಇರುವಂಥ ಸಮಯದಲ್ಲಿ ನಾವು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳುವಂಥದ್ದು ಸೂಕ್ತವಾದದ್ದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಈ ಹೊತ್ತು ಹಂಚಿಕೊಳ್ಳೋಣ. ಈ ಒಂದು ಸಮಯದಲ್ಲಿ ಪೌಲನು ಕೊರಿಂಥದವರಿಗೆ ಅನೇಕ ವಿಚಾರಗಳನ್ನು ಬರೆಯುವಾಗ ತಮ್ಮಲ್ಲಿ ಇರುವಂಥ ಸಮೃದ್ಧಿಯಿಂದ ಅವರು ಯಾರು ಇಲ್ಲದಂಥ ಸ್ಥಿತಿಯಲ್ಲಿ ಇದ್ದಾರೋ, ಯಾರು ಕೊರತೆಯಲ್ಲಿ ಇರುತ್ತಾರೋ ಅಂಥವರ ಕೊರತೆ ನೀಗಿಸುವುದಕ್ಕೆ ನಮ್ಮ ಸಮೃದ್ಧಿ ಉಪಯೋಗಿಸಲ್ಪಡಬೇಕೆಂಬುದಾಗಿ ಬರೆಯುವಂಥವನಾಗಿದ್ದಾನೆ. ಬರೆಯುವಂಥ ಕಾರಣ ಏನೆಂದರೆ, ಸಮಯ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಇರುವಂಥದ್ದಲ್ಲ. ಈ ಹೊತ್ತು ಮತ್ತೊಬ್ಬರಿಗೆ ಕೊರತೆ ಇರುವಂಥದ್ದು, ನಮಗೆ ಸಮೃದ್ಧಿ ಇರುವಂಥದ್ದು ಹೌದು. ಮುಂದಿನ ಸಮಯ ಅವರು ಸಮೃದ್ಧಿಯಾಗಿ ನಾವು ಕೊರತೆಯಲ್ಲೂ ಕೂಡ ಇರುವಂಥ ಸ್ಥಿತಿಗಳು ಬರಬಹುದು. ಅದಕ್ಕೋಸ್ಕರವಾಗಿಯೇ ಇರುವಂಥ ಸಮೃದ್ಧಿಯಿಂದ ಯಾರು ಕೊರತೆಯಲ್ಲಿದ್ದಾರೋ ಅವರೊಂದಿಗೆ ಹಂಚಿಕೊಳ್ಳುವಂಥದ್ದು ಸೂಕ್ತವಾದದ್ದು ಎಂಬುದಾಗಿ ಹೇಳುತ್ತಾ, ಈ ರೀತಿಯಾದಂಥ ಸಮಾಜವೇ ನಿಜವಾಗಲೂ ಒಬ್ಬರನ್ನೊಬ್ಬರು ಆತುಕೊಂಡು ಬಲಪಡಿಸುವಂಥ ಸಮಾಜವಾಗುವುದು ಎಂಬುದಾಗಿ ಪೌಲನು ಬಹಳ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಆಶೀರ್ವದಿಸಲ್ಪಟ್ಟಿರುವಾಗ, ನಮ್ಮಲ್ಲಿ ಸಮೃದ್ಧಿ ಇರುವಾಗ, ಆ ಸಮಯದಲ್ಲಿ ನಾವುಗಳು ಇರುವಂಥದ್ದನ್ನು ಮತ್ತೊಬ್ಬರಲ್ಲಿ, ಅಂದರೆ ಕೊರತೆ ಇರುವಂಥವರಲ್ಲಿ ಹಂಚಿಕೊಳ್ಳುವಂಥದ್ದು ಬಹಳ ಮುಖ್ಯವಾದದ್ದು. ಒಂದು ವೇಳೆ ನಾವು ಕೊರತೆಯಲ್ಲಿ ಹೋದಾಗ ನಮಗೆ ಸಮೃದ್ಧಿಯಲ್ಲಿರ್ತಕ್ಕಂಥವರು ಸಹಾಯ ಮಾಡುವಂಥ ಸಮಯ ಬರಬಹುದು. ಹೇಗೂ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿಲ್ಲ. ಬರುವಂಥ ಪರಿಸ್ಥಿತಿಗಳ ತಕ್ಕ ರೀತಿಯಲ್ಲಿ ಸಮೃದ್ಧಿಯಲ್ಲಿ ಇರುವಂಥವರು ಕೊರತೆಯಲ್ಲಿರುವವರಿಗೆ ಸಹಾಯ ಮಾಡುವಂಥದ್ದೇ ನಿಜವಾದಂಥ ಆ ಕ್ರೈಸ್ತಿಯ ಜೀವನ. ಕರ್ತನಲ್ಲಿ ಪ್ರಿಯರೇ, ನಮಗೆ ಈ ಹೊತ್ತು ದೇವರು ಒದಗಿಸಿಕೊಟ್ಟಿರುವಾಗ ಮತ್ತೊಬ್ಬರು, ಅಂದರೆ ಕೊರತೆಯಲ್ಲಿರುವಂಥವರಿಗೋಸ್ಕರವಾಗಿ ನಾವು ಈ ಹೊತ್ತೇ, ಅಂದರೆ ಇರುವಂಥದ್ದನ್ನು ಈಗಲೇ ಹಂಚಿಕೊಳ್ಳೋಣ. ಕಾಯುವಂಥ ಅಗತ್ಯ ಇಲ್ಲ. ಕೊರತೆಯಲ್ಲಿರ್ತಕ್ಕಂಥವರಿಗೆ ಸಹಾಯ ಆ ದಿವಸ ಆ ಕ್ಷಣ ಅಗತ್ಯ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದಿವಸಗಳು ಭವಿಷ್ಯಗಳು ಯಾವ ರೀತಿಯಲ್ಲಿ ಇರುತ್ತವೆಂಬುವಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಇರುವಂಥ ನಾವು ಕೊರತೆಯಲ್ಲಿರುವಂಥವರಿಗೆ ಸಹಾಯ ಮಾಡೋಣ. ಇದೇ ರೀತಿಯಲ್ಲಿ ಸಮಾನತ್ವ ನಮ್ಮಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಪೌಲನು ಹೇಳುವಂಥವನಾಗಿದ್ದಾನೆ. ಹೀಗೆ ತಾನೇ ದೇವರು ನಮ್ಮನ್ನು ಪ್ರೇರೇಪಿಸಿ ಬಲಪಡಿಸಿ ಕೊಡುವಂಥವರಾಗುವಂತೆ ಮಾಡಲಿ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದ ಉಳಿಸಿದ್ದಿ, ನಿನ್ನ ಕೃಪೆಯಿಂದ ನಮಗೆ ಸಮೃದ್ಧಿಯನ್ನು ಕೊಟ್ಟಿದ್ದೆ. ಕೊರತೆಯಲ್ಲಿರುವಂಥವರಿಗೆ ಸಹಾಯ ಮಾಡಲಿಕ್ಕೆ ಮನಸ್ಸನ್ನು ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.